ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ನಡೆಸಿದ ಯುದ್ಧ ತೀವ್ರವಾಗ್ತಾ ಇದೆ. ಇದರ ಪರಿಣಾಮವಾಗಿ ಇವತ್ತು ಷೇರು ಮಾರುಕಟ್ಟೆಯ ಮೇಲೆ ತೀವ್ರವಾದ ಪ್ರಭಾವ ಬೀರಿದೆ. ಷೇರು ಸೂಚ್ಯಂಕಗಳು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಕೂಡ ಗಗನಕ್ಕೆ ಏರಿದೆ. ಅದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ ದರ ಸ್ಫೋಟ ಆಗಿದೆ. ಅದೇ ರೀತಿ ಯುದ್ಧ ಮತ್ತಷ್ಟು ತೀವ್ರವಾಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಅಮೆರಿಕ ನಡುವಣ ಈ ಯುದ್ಧದಲ್ಲಿ ಹಿಜ್ಬುಲ್ ಉಗ್ರಗಾಮಿ ಸಂಘಟನೆ ಕೂಡ ಇದಾಗಿ ಸೇರ್ಕೊಂಡಿದೆ. ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ತೀವ್ರವಾದ ಕಾಳಗ ಉಂಟಾಗಿದೆ. ಈ ರೀತಿಯಾಗಿ ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಖಮೇನಿ ಹತ್ಯೆಯ ನಂತರ ಯುದ್ಧ ತಕ್ಷಣ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾದರೆ ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ, ಇದರ ಪರಿಣಾಮವಾಗಿ ಭಾರತಕ್ಕೆ ಏನಾಗ್ತಾ ಇದೆ, ಏನಾಗಬಹುದು, ತೈಲ ದರ ಪ್ರತಿ ಬ್ಯಾರಲ್ಗೆ $100 ದಾಟುತ್ತಾ ಇತ್ಯಾದಿ ವಿಚಾರಗಳನ್ನು ಇವಾಗ ಈ ಎಪಿಸೋಡ್ ನಾವು ಸಾಕಷ್ಟು ಇನ್ಫಾರ್ಮೇಷನ್ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕ್ಷಕರು, ಗ್ಲೋಬಲ್ ವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಗ್ಲೋಬಲ್ ಇಕಾನಮಿ ಇರ್ಬೋದು, ಇಂಟರ್ನ್ಯಾಷನಲ್ ಅಫೇರ್ಸ್ ಇರ್ಬೋದು, ಈ ರೀತಿ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಕೇಶವ್ ಪ್ರಸಾದ್. ವೀಕ್ಷಕರೇ, ತೈಲ ದರದಲ್ಲಿ ದರ ಸ್ಫೋಟ ಸಂಭವಿಸಿದೆ. 12% ಏರಿಕೆ ಆಗಿದೆ. ಪ್ರತಿ ಬ್ಯಾರೆಲ್ಗೆ $80 ಗಡಿಯನ್ನು ದಾಟಿರುವಂಥದ್ದು. ಸೊ $77 ಆಸ್ಪಾಸ್ನಲ್ಲಿದ್ದ ತೈಲ ದರ ಇವತ್ತು ಪ್ರತಿ ಬ್ಯಾರೆಲ್ಗೆ $82 ಏರಿಕೆ ಆಗಿರುವಂಥದ್ದು. ಹೀಗಾಗಿ ಇದು ಸಾಕಷ್ಟು ಪರಿಣಾಮ ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ವರದಿಗಳ ಪ್ರಕಾರ ಕಚ್ಚಾ ತೈಲ ದರ ಪ್ರತಿ ಬ್ಯಾರೆಲ್ಗೆ $100 ಏರಿಕೆ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಒಂದು ವೇಳೆ $100 ಕಚ್ಚಾ ತೈಲ ದರ ಏರಿಕೆ ಆದ್ರೆ ಭಾರತದ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರಲಿದೆ. ಯಾಕಂದ್ರೆ ಭಾರತ ತನ್ನ ಬಹುಪಾಲು ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ, ಅದು ಬೇರೆ ಬೇರೆ ದೇಶಗಳಿಂದ. ಸೊ ಈ ಹಿಂದೆ ಸೌದಿ ಅರೇಬಿಯಾದಿಂದ ಸಾಕಷ್ಟು ಇಂಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ರಷ್ಯಾದಿಂದ, ವೆನಿಜುವಲದಿಂದ, ಇರಾನ್ನಿಂದ, ಹೀಗೆ ಬೇರೆ ಬೇರೆ ಮೂಲಗಳಿಂದ ಅಮೆರಿಕದಲ್ಲೂ ಕೂಡ ಸಾಕಷ್ಟು ಸಾರಿ ಭಾರತ ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಭಾರತ ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಕಚ್ಚಾ ತೈಲದ ಸೋರ್ಸ್ಗೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಭಾರತಕ್ಕೆ ಸಮಸ್ಯೆ ಏನಾಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $100 ಗಡಿಯನ್ನು ದಾಟಿದ್ರೆ ಭಾರತಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಚ್ಚಾ ತೈಲದ ದರ ಜಾಸ್ತಿ ಆದ್ರೆ ಅದರ ಆಮದು ಮಾಡಿಕೊಳ್ಳುವಂತ ವೆಚ್ಚ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಭಾರತದ ಇಕಾನಮಿ ಮೇಲೆ ಪ್ರಭಾವ ಬೀರುತ್ತೆ. ಭಾರತದಲ್ಲಿ ಹಣದುಬ್ಬರ ಏರಿಕೆ ಆಗುತ್ತೆ. ಪ್ರತಿಯೊಂದು ವಸ್ತುಗಳ ಮತ್ತು ಸೇವೆಗಳ ದರದಲ್ಲಿ ಏರಿಕೆ ಆಗುತ್ತೆ. ಲಾಜಿಸ್ಟಿಕ್ ಕಾಸ್ಟ್ ಏರಿಕೆ ಆಗುತ್ತೆ. ಸೊ ಈ ರೀತಿಯ ಸಮಸ್ಯೆಗಳನ್ನ ಭಾರತ ನಿಭಾಯಿಸಬೇಕಾಗತ್ತೆ. ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ನಡೆಸ್ತಾ ಇರುವಂತಹ ವಾರ್, ಅದರ ಪರಿಣಾಮ ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಮರಿಬಾರದು. ಹಾಗಾಗಿ ಈ ಯುದ್ಧ ಆದಷ್ಟು ಬೇಗ ಅಂತ್ಯ ಆಗಿ ಇರಾನ್ನಲ್ಲಿ ಹೊಸ ರಿಜೀಮ್ ಬಂದು ಅಲ್ಲಿನ ಜನರಿಗೂ ಕೂಡ ಒಳ್ಳೇದಾಗಬೇಕು. ಅದೇ ರೀತಿ ಜಾಗತಿನ ನಾನಾ ದೇಶಗಳು ಕೂಡ ಇದರಿಂದ ಅನುಕೂಲ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಯಾರು ಕೂಡ ಯುದ್ಧವನ್ನ ಬಯಸಲ್ಲ. ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಗೊತ್ತಿದೆ ಯುದ್ಧದಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಅದರ ಪರಿಣಾಮ ಇಡೀ ದೇಶದ ಮೇಲೆ ಉಂಟಾಗುತ್ತೆ. ದೇಶದ ಮೇಲೆ ಮಾತ್ರ ಅಲ್ಲ, ಜಗತ್ತಿನ ಇತರ ರಾಷ್ಟ್ರಗಳ ಮೇಲೆ, ಯುದ್ಧ ಮಾಡದೇ ಇರುವಂತಹ ದೇಶಗಳ ಮೇಲೆ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ನೋಡಿ, ಇವತ್ತು ಆಲ್ರೆಡಿ ಆಯಿಲ್ ಪ್ರೈಸ್ 82 ಹತ್ತಿರಕ್ಕೆ ಬಂದಿದೆ ಪ್ರತಿ ಬ್ಯಾರೆಲ್ಗೆ. ಚಿನ್ನ ಇರ್ಬೋದು, ಚಿನ್ನದ ದರದಲ್ಲೂ ಕೂಡ ಇವತ್ತು $5,000 ಜಂಪ್ ಆಗಿದೆ. MCX ಗೋಲ್ಡ್ ರೇಟ್ ಇವತ್ತು ಒಂದೇ ದಿವಸ $5,000 ಜಂಪ್ ಆಗಿರುವುದು. ಸಿಲ್ವರ್ ಕೂಡ 3% ಏರಿಕೆ ಆಗಿದೆ ಇವತ್ತಿನ ಬೆಳಗಿನ ವಹಿವಾಟಿನಲ್ಲಿ. ಸೊ ಹಾಗಾಗಿ ಇವೆರಡು ದರಗಳು ಕೂಡ ಏರಿಕೆ ಆಗಿದ್ರೆ ಭಾರತೀಯರಿಗೆ ಸಮಸ್ಯೆ ಖಂಡಿತ ಆಗುತ್ತೆ. ಸೊ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ $5,200 ಪ್ರತಿ ಔನ್ಸಿಗೆ ದರ ಆಲ್ರೆಡಿ ಏರಿಕೆ ಆಗಿರುವಂತದ್ದು. ಸೊ ಇದರ ಪರಿಣಾಮವಾಗಿ ತಜ್ಞರು ಹೇಳ್ತಾ ಇದ್ದಾರೆ, ಬೆಳ್ಳಿಯ ದರ ಕೂಡ ಇರಬಹುದು ಅಥವಾ ಚಿನ್ನ ದರ, ಇದೆರಡು ಕೂಡ ತೀವ್ರ ಎಸ್ಕಲೇಟ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಇವತ್ತಿನ ದರದ ಬಗ್ಗೆ ಹೇಳಿದ್ರೆ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ದರ ಇವತ್ತು $1,65,501 MCX ನಲ್ಲಿ ಏರಿಕೆ ಆಗಿರುವಂತದ್ದು. ಅಂದ್ರೆ $5,500 ಪ್ರತಿ 10 ಗ್ರಾಮ್ಗೆ ಇವತ್ತು ಏಕಾಏಕಿ ಚಿನ್ನದ ದರ ಏರಿಕೆ ಆಗಿರುವಂತದ್ದು. ಸೊ ಅದೇ ರೀತಿ ಬೆಳ್ಳಿಯ ದರ $2,78,644 ಪ್ರತಿ ಕೆಜಿಗೆ ಇವತ್ತು ಏರಿಕೆಯಾಗಿದೆ. $2,85,978 ಇಂಟ್ರಾಡೇನಲ್ಲಿ ಏರಿಕೆ ಆಗಿರುವಂತದ್ದು. ಅಂದ್ರೆ ಸುಮಾರು ಹತ್ರ 3.75% ಬೆಳ್ಳಿಯ ದರ ಇವತ್ತು ಏರಿಕೆ ಆಗಿರುವಂತದ್ದು. ಸೊ ಮತ್ತೆ ಎಲ್ಲಾದರೂ ಚಿನ್ನದ ದರ 3 ಲಕ್ಷದ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಚಿನ್ನದ ದರ $2 ಲಕ್ಷ ಏರಿಕೆ ಆಗುತ್ತಾ ಪ್ರತಿ 10 ಗ್ರಾಮ್ಗೆ ಅನ್ನುವಂತಹದ್ದು. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ
ಪ್ರತಿ ಗ್ರಾಮ್ ಚಿನ್ನದ ದರ $6,000 ಏರಿಕೆ ಆದರೆ ಖಂಡಿತವಾಗಿ ಕೂಡ ಚಿನ್ನದ ದರ 10 ಗ್ರಾಮ್ಗೆ 2 ಲಕ್ಷದ ಗಡಿ ದಾಟೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು. ಚಿನ್ನದ ಮತ್ತು ಬೆಳ್ಳಿ ದರ ಏರಿಕೆ ಆದರೂ ಕೂಡ ಭಾರತಕ್ಕೆ ತೊಂದರೆ ಆಗಿದೆ. ಯಾಕಂದರೆ ಇವೆರಡೂ ಲೋಹಗಳನ್ನು ಭಾರತ ಅತಿ ಹೆಚ್ಚು ಆಮದು ಮಾಡ್ಕೊಳ್ತಾ ಇದೆ. ಆಮದಿಗೆ ಡಿಪೆಂಡೆನ್ಸಿ ಇರೋದ್ರಿಂದ ಸೊ ಭಾರತಕ್ಕೆ ಇದು ಈ ಕಚ್ಚಾ ತೈಲ, ಚಿನ್ನ, ಬೆಳ್ಳಿ ದರ ಏರಿಕೆ ಇಂಪ್ಯಾಕ್ಟ ಕಡಾಖಂಡಿತವಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಭಾರತ ಅಫ್ಕೋರ್ಸ್ ಜಗತ್ತಿನ 4ನೇ ಅತಿ ದೊಡ್ಡ ಇಕನಾಮಿಯಾಗಿ ಈ ರೀತಿಯ ಸವಾಲುಗಳನ್ನು ಎದುರಿಸಲಿರುವಂತಹ ಸಾಮರ್ಥ್ಯವನ್ನು ಹೊಂದಿದ್ರು ಕೂಡ ತಾತ್ಕಾಲಿಕವಾಗಿ ಈ ರೀತಿಯ ಒಂದು ಅಡಚಣೆಗಳನ್ನ, ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳ್ಬೋದು. ಯುದ್ಧದ ಪರಿಸ್ಥಿತಿ ಇವಾಗ ಯಾವ ರೀತಿಯಲ್ಲಿ ಇದೆ ಅಂದ್ರೆ, ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಉಗ್ರರು, ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ ಕಾದಾಡ್ತಾ ಇದೆ. ಲೆಬನಾನ್ ನಲ್ಲಿ ಬಹಳ ಸಂಘರ್ಷ ತೀವ್ರ ಆಗಿದೆ ಅಂತ ವರದಿಗಳು ಬರ್ತಾ ಇದೆ. ಅದೇ ರೀತಿ ಏನಾಗ್ತಾ ಇದೆ ಅಂದ್ರೆ, ತೈಲ ದರ ಏರಿಕೆ ಒಂದು ಇಸ್ರೇಲ್ ಮತ್ತೆ ಅಮೆರಿಕ ಇರಾನ್ ವಿರುದ್ಧ ಸಂಘರ್ಷ, ಯುದ್ಧ ಸಾರಿದ ನಂತರ ಈ ಹರ್ಮುಜ್ ಕೊಲ್ಲಿಯಲ್ಲಿ ಅಲ್ಲಿ ಇರಾನ್ ಹಡಗುಗಳ ಸಂಚಾರಕ್ಕೆ ಅಡಚಣೆ ಮಾಡ್ತಾ ಇರುವಂತದ್ದು. ಸೊ ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಅಂದ್ರೆ, ಜಾಗತಿಕ ಮಟ್ಟದಲ್ಲಿ ಆಯಿಲ್ ಸಪ್ಲೈಗೆ ತುಂಬಾ ಅಡಚಣೆ ಉಂಟಾಗಿರುವಂತದ್ದು. ಇದರ ಪರಿಣಾಮವಾಗಿ ಪೂರೈಕೆ ಕಡಿಮೆ ಆಗಿದೆ. ಇರಾನ್ ಏನು ಮತ್ತೊಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ, ಈ ಹರ್ಮುಜ್ ಕೊಲ್ಲಿಯನ್ನ ಕಂಪ್ಲೀಟ್ ಬಂದ್ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಜಗತ್ತಿನ 20% ಆಯಿಲ್ ಮತ್ತು ಗ್ಯಾಸ್ ಸಪ್ಲೈ ಆಗುವಂತ, ಸಾಗಣೆ ಆಗುವಂತ ಈ ಹರ್ಮುಜ್ ಕೊಲ್ಲಿಯಲ್ಲಿ ಒಂದು ವೇಳೆ ಇರಾನ್ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರೆ ಮತ್ತು ದೀರ್ಘಕಾಲೀನವಾಗಿ ಆ ಹರ್ಮುಜ್ ಕೊಲ್ಲಿಯನ್ನ ಬಂದ್ ಮಾಡಿದ್ರೆ ಖಂಡಿತವಾಗಿ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ತೈಲ ಮತ್ತು ಅನಿಲದ ದರ ಏರಿಕೆ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾಗಿ ಭಾರತ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಒಂದು ಕಡೆ ಆಯಿಲ್ ಪ್ರೈಸ್ ಇರ್ಬೋದು, ಚಿನ್ನ ಬೆಳ್ಳಿಯ ಪ್ರೈಸ್ ಇರ್ಬೋದು. ಮುಖ್ಯವಾಗಿ ಆಯಿಲ್ ಪ್ರೈಸ್ 12% ಇವತ್ತು ಜಂಪ್ ಆಗಿರುವಂಥದ್ದು ಬಹಳ ತೊಂದರೆಗೆ ಅಥವಾ ಸವಾಲಿಗೆ ಒಳಪಡತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಇದರಿಂದಾಗಿ ಭಾರತ ಇಡೀ ಜಗತ್ತಿನಲ್ಲೇ 3ನೇ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇರುವಂಥ ದೇಶ ಆಗಿರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ಬೋದು, ಬೇರೆ ಸೋರ್ಸ್ಗಳನ್ನು ಖರೀದಿ ಮಾಡ್ಬೋದು. ಆದರೆ ಪ್ರೈಸ್ ಎಸ್ಕಲೇಷನ್ ಆಗಿರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇವತ್ತು ಬೆಳಗಿನ ವಹಿವಾಟಿನಲ್ಲಿ ಹೂಡಿಕೆದಾರರಿಗೆ ಸುಮಾರು 8 ಲಕ್ಷ ಕೋಟಿ ರೂಪಾಯಿ ಇವತ್ತು ಸೋಮವಾರ ಮಾರ್ಕೆಟ್ ಓಪನ್ ಆದ ತಕ್ಷಣ ಸೆನ್ಸೆಕ್ಸ್ 2,700 ಪಾಯಿಂಟ್ ಡೌನ್ ಆಗಿರುವಂಥದ್ದು, ನಿಫ್ಟಿ 24,700 ಅಂಕಗಳಿಗೆ ಇಳಿಕೆ ಆಗಿರುವಂಥದ್ದು. ಸೊ ಖಂಡಿತವಾಗಿ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಸಂದರ್ಭದಿಂದಾಗಿ ಈ ಎಲ್ಲ ಅನಾಹುತ ಉಂಟಾಗಿರುವಂಥದ್ದು. ಹೂಡಿಕೆದಾರರಿಗೆ ಸುಮಾರು 8 ಲಕ್ಷ ಕೋಟಿ ರೂಪಾಯಿ ನೋಷನಲ್ ಲಾಸ್ ಇವಾಗ ಉಂಟಾಗಿರುವಂಥದ್ದು. ಸೊ ಇದರ ಪರಿಣಾಮವಾಗಿ ಇವತ್ತು ಅನೇಕ ಷೇರುಗಳ ದರದಲ್ಲಿ ಭಾರಿ ಇಳಿಕೆ ಆಗಿರುವಂಥದ್ದು. ಆದರೆ ಇದು ಮತ್ತೊಂದು ಕಡೆ ಹೊಸದಾಗಿ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋರಿಗೆ ಇದೊಂದು ಸುಸಂದರ್ಭ ಕೂಡ ಆಗಿರುತ್ತೆ. ಹೂಡಿಕೆದಾರರು ಪ್ಯಾನಿಕ್ ಆಗಬೇಕಾದ ಅವಶ್ಯಕತೆ ಇಲ್ಲ. ರಿಟೇಲ್ ಇನ್ವೆಸ್ಟರ್ಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಏನು ಮಾಡ್ಬೋದು ಅಂದರೆ, ಒಳ್ಳೊಳ್ಳೆ ಕಂಪನಿಯ ಷೇರುಗಳನ್ನು ಬೈ ಮಾಡಲಿಕ್ಕೆ ಇದು ಒಂದು ಸಂದರ್ಭ ಆಗುತ್ತೆ. ಬೈ ಮಾಡೋಗಲ್ಲೂ ಕೂಡ ಹಂತ ಹಂತವಾಗಿ ಏಕ್ದಮ್ ಲಂಸಮ್ ಆಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಹಣವನ್ನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, ಸ್ಟಾಕ್ಗಳಿರ್ಬೋದು, ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಉತ್ತಮ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಲಂಸಮ್ ಇನ್ವೆಸ್ಟ್ಮೆಂಟ್ಗಿಂತ ಸಿಪ್ ಇನ್ವೆಸ್ಟ್ಮೆಂಟ್ ತುಂಬ ಬೆಟರ್ ಅಂತ ಎಕ್ಸ್ಪರ್ಟ್ಸ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮಾರ್ಕೆಟ್ ಯಾವತ್ತೂ ಕೂಡ ಏರಿಳಿತಗಳಿಂದ ಕೂಡಿರೋದ್ರಿಂದ ಇದು ಟೆಂಪ್ರರಿ ಆಗಿರುತ್ತೆ. ಮತ್ತೆ ಒಂದ್ಸ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ ಕಡಿಮೆ ಆದ ಬಳಿಕ ಮತ್ತೆ ಷೇರು ಮಾರುಕಟ್ಟೆ ಅಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಈ ಆಯಿಲ್ ಮತ್ತು ಗೋಲ್ಡ್ ಸಿಲ್ವರ್ ಪ್ರೈಸ್ ಕೂಡ ಮತ್ತೆ ಒಂದಷ್ಟು ಈ ದರ ಸ್ಫೋಟದಿಂದ ಮತ್ತೆ ಇಳಿಕೆ ಕಡೆಗೆ ಸಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಲ್ಲಿವರೆಗೆ ಖರೀದಿ ಮಾಡಲಿಕ್ಕೆ ಬಯಸೋರು ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಬಹಳ ಉತ್ತಮ ಅಂತ. ಈಗ ಅದು ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಸ್ಟಾಕ್ ಇರ್ಬೋದು. ಸ್ಟಾಕ್ ಆದರೆ ಬೈ ಮಾಡುವಂಥದ್ದು ಉತ್ತಮ. ಒಳ್ಳೆ ಕಂಪನಿಯ ಷೇರುಗಳನ್ನು ಹಂತ ಹಂತಗಳಲ್ಲಿ ಬೈ ಮಾಡಿದರೆ ಅನುಕೂಲ ಆಗುತ್ತೆ. ಅದೇ ರೀತಿ ಮಾರಾಟ ಮಾಡೋರು ಸ್ವಲ್ಪ ಹೋಲ್ಡ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿಯ ಒಂದು ಪ್ರಿಕಾಷನರಿ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವದಂತಿಗಳು ಹರಡುವಂಥದ್ದು ಸಹಜ ಸಾಮಾನ್ಯ. ಅಂತಹ ವದಂತಿಗಳಿಗೆ ಕಿವಿಗೊಡದೆ ಅಂದರೆ ಏನೋ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ನೋದೊಂದು ಮತ್ತು ಜೊತೆಗೆ ಭಾರತಕ್ಕೂ ಒಂದು ವೇಳೆ ಈಗ ಈ ಥರ ಇರಾನ್ಗೆ ಆದಂತಹ ಗತಿ ಆಗುತ್ತಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಹಳ ಮೂರ್ಖತನದ ಪ್ರಶ್ನೆ ಇದು. ಯಾಕಂದರೆ ಭಾರತ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಪ್ರಬಲ ರಾಷ್ಟ್ರಗಳಲ್ಲಿ ಒಂದಾಗಿರುವಂಥದ್ದು, 4ನೇ ಅತಿ ದೊಡ್ಡ ಇಕನಾಮಿಗೆ ಹೊರಹೊಮ್ಮಿರೋದು, ಜೊತೆಗೆ ಮಿಲಿಟರಿಯಲ್ಲೂ ಕೂಡ ಬಹಳ ಪ್ರಬಲ ದೇಶ ಭಾರತ. ಹಾಗಾಗಿ ಇರಾನ್ಗೆ ಆದಂಥ ಸ್ಥಿತಿ ಭಾರತಕ್ಕೆ ಆಗುತ್ತಾ ಅನ್ನುವಂಥದ್ದು ಬಹಳ ಬಾಲಿಶತನ ಮತ್ತು ಅಪ್ರಬುದ್ಧ ಚಿಂತನೆಯಾಗಿದೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಆಲೋಚನೆಗಳನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಈ ರೀತಿಯ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಜೈ ಹಿಂದ್, ಜೈ ಭಾರತ್.